ನಮಸ್ಕಾರ ಸ್ವಪ್ರಾಮಿಗೆ ಸ್ವಾಗತ. ಒಂದು ವಾರದ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ವಿಶ್ವದ ವಿವಿಧೆಡೆಗೆ ವ್ಯಾಪಿಸ್ತಾ ಇದೆ ಈಗ ಗಲ್ಫ್ನ ಯುದ್ಧ. ಇರಾನ್ ಹಡಗಿನ ಮೇಲೆ ಅಮೆರಿಕ ಸಬ್ಮರೀನ್ ದಾಳಿಯನ್ನು ಮಾಡಿದೆ. ಇರಾನ್ ಹಡಗಿನಲ್ಲಿದ್ದಂತಹ ಕನಿಷ್ಠ 87 ಮಂದಿ ದುರ್ಮರಣಕ್ಕೀಡಾಗಿದ್ದಾರೆ. ಹಿಂದೂ ಮಹಾಸಾಗರದಲ್ಲಿ ಹಡಗಿನ ಮೇಲೆ ಅಟ್ಯಾಕ್ ಮಾಡಲಾಗಿದೆ. ಕನ್ಯಾಕುಮಾರಿಯಿಂದ ಬರೋಬ್ಬರಿ 370 ಕಿಲೋಮೀಟರ್ ದೂರದಲ್ಲಿ ದಾಳಿ ಮಾಡಲಾಗಿದೆ. ಇನ್ನು ಈ ದಾಳಿಯಲ್ಲಿ 180 ಮಂದಿ ಇದ್ದಂತಹ ಹಡಗು, ಅದರಲ್ಲಿ 30 ಮಂದಿಯನ್ನ ರಕ್ಷಣೆ ಮಾಡಲಾಗಿದೆ. ಶ್ರೀಲಂಕಾ ನೌಕಾಪಡೆಯಿಂದ 30 ಜನರನ್ನ ರಕ್ಷಣೆ ಮಾಡಲಾಗಿದೆ. ಇರಾನ್ನ ಮಧ್ಯಪ್ರಾಚ್ಯದ ಯುದ್ಧದ ಕಾರ್ಮೋಡ ಇದೀಗ ದಕ್ಷಿಣ ಭಾರತಕ್ಕೂ ಕೂಡ ಬಂದು ತಲುಪಿದೆ. ಹಿಂದೂ ಮಹಾಸಾಗರದಲ್ಲಿ ಇದೀಗ ಯುದ್ಧದ ಭೀತಿ ಎದುರಾಗಿದೆ. ಇರಾನ್ ಹಡಗಿನ ಮೇಲೆ ಅಮೆರಿಕ ಸಬ್ಮರೀನ್ ಮೂಲಕ ದಾಳಿಯನ್ನು ಮಾಡಿದೆ. ಶ್ರೀಲಂಕಾ ನೌಕಾಪಡೆಯಿಂದ 30 ಜನರನ್ನು ರಕ್ಷಣೆ ಮಾಡಲಾಗಿದೆ. ವಿಶ್ವದ ವಿವಿಧೆಡೆ ಗಲ್ಫ್ನ ಯುದ್ಧ ಇದೀಗ ವ್ಯಾಪಿಸ್ತಾ ಇದೆ. ನಾವು ನೋಡ್ತಾ ಇದ್ದೀರ ದೃಶ್ಯಾವಳಿಗಳಲ್ಲಿ ಮಧ್ಯಪ್ರಾಚ್ಯ ಸರ್ವೋಚ್ಚ ನಾಯಕ ಅಯತುಲ್ಲಾ ಅಲಿ ಖಮೇನಿಯ ಹತ್ಯೆಯಾದ ನಂತರ ಇದೀಗ ಆ ಒಂದು ಯುದ್ಧದ ಕಾರ್ಮೋಡ ದಕ್ಷಿಣ ಭಾರತಕ್ಕೂ ಕೂಡ ತಲುಪಿದೆ. ಅದರಲ್ಲೂ ಪ್ರಮುಖವಾಗಿ ಶ್ರೀಲಂಕಾ ನೌಕಾಪಡೆಯಿಂದ ಇದೀಗ 30 ಮಂದಿಯನ್ನು ರಕ್ಷಣೆ ಮಾಡಲಾಗಿದೆ. ಇರಾನ್ ಹಡಗಿನ ಮೇಲೆ ಅಮೆರಿಕ ಸಬ್ಮರೀನ್ ದಾಳಿಯನ್ನು ಮಾಡಿದೆ. ಇರಾನ್ ಹಡಗಿನಲ್ಲಿದ್ದಂತಹ ಕನಿಷ್ಠ 87 ಮಂದಿ ಸಾವಿಗೀಡಾಗಿದ್ದಾರೆ ಅಂತಕ್ಕಂತಹ ಮಾಹಿತಿ ಇದೆ. ಹಾಗಾಗಿ ಹಿಂದೂ ಮಹಾಸಾಗರದಲ್ಲಿ ಇದೀಗ ಅಕ್ಷರಶಃ ಸಾಗರವೇ ಕುದಿತಾ ಇದೆ. ವಿಶ್ವದ ವಿವಿಧೆಡೆಗೆ ಗಲ್ಫ್ನ ಯುದ್ಧ ಸಂಪೂರ್ಣವಾಗಿ ವ್ಯಾಪಿಸಿದೆ. ನಮಸ್ಕಾರ ಸ್ವಪ್ರಾಮಿಗೆ ಸ್ವಾಗತ. ಒಂದು ವಾರದ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ವಿಶ್ವದ ವಿವಿಧೆಡೆಗೆ ವ್ಯಾಪಿಸ್ತಾ ಇದೆ ಈಗ ಗಲ್ಫ್ನ ಯುದ್ಧ. ಇರಾನ್ ಹಡಗಿನ ಮೇಲೆ ಅಮೆರಿಕ ಸಬ್ಮರೀನ್ ದಾಳಿಯನ್ನು ಮಾಡಿದೆ. ಇರಾನ್ ಹಡಗಿನಲ್ಲಿದ್ದಂತಹ ಕನಿಷ್ಠ 87 ಮಂದಿ ದುರ್ಮರಣಕ್ಕೀಡಾಗಿದ್ದಾರೆ. ಹಿಂದೂ ಮಹಾಸಾಗರದಲ್ಲಿ ಹಡಗಿನ ಮೇಲೆ ಅಟ್ಯಾಕ್ ಮಾಡಲಾಗಿದೆ. ಕನ್ಯಾಕುಮಾರಿಯಿಂದ ಬರೋಬ್ಬರಿ 370 ಕಿಲೋಮೀಟರ್ ದೂರದಲ್ಲಿ ದಾಳಿ ಮಾಡಲಾಗಿದೆ. ಇನ್ನು ಈ ದಾಳಿಯಲ್ಲಿ 180 ಮಂದಿ ಇದ್ದಂತಹ ಹಡಗು, ಅದರಲ್ಲಿ 30 ಮಂದಿಯನ್ನ ರಕ್ಷಣೆ ಮಾಡಲಾಗಿದೆ. ಶ್ರೀಲಂಕಾ ನೌಕಾಪಡೆಯಿಂದ 30 ಜನರನ್ನ ರಕ್ಷಣೆ ಮಾಡಲಾಗಿದೆ. ಇರಾನ್ನ ಮಧ್ಯಪ್ರಾಚ್ಯದ ಯುದ್ಧದ ಕಾರ್ಮೋಡ ಇದೀಗ ದಕ್ಷಿಣ ಭಾರತಕ್ಕೂ ಕೂಡ ಬಂದು ತಲುಪಿದೆ. ಹಿಂದೂ ಮಹಾಸಾಗರದಲ್ಲಿ ಇದೀಗ ಯುದ್ಧದ ಭೀತಿ ಎದುರಾಗಿದೆ. ಇರಾನ್ ಹಡಗಿನ ಮೇಲೆ ಅಮೆರಿಕ ಸಬ್ಮರೀನ್ ಮೂಲಕ ದಾಳಿಯನ್ನು ಮಾಡಿದೆ. ಶ್ರೀಲಂಕಾ ನೌಕಾಪಡೆಯಿಂದ 30 ಜನರನ್ನು ರಕ್ಷಣೆ ಮಾಡಲಾಗಿದೆ. ವಿಶ್ವದ ವಿವಿಧೆಡೆ ಗಲ್ಫ್ನ ಯುದ್ಧ ಇದೀಗ ವ್ಯಾಪಿಸ್ತಾ ಇದೆ. ನಾವು ನೋಡ್ತಾ ಇದ್ದೀರ ದೃಶ್ಯಾವಳಿಗಳಲ್ಲಿ ಮಧ್ಯಪ್ರಾಚ್ಯ ಸರ್ವೋಚ್ಚ ನಾಯಕ ಅಯತುಲ್ಲಾ ಅಲಿ ಖಮೇನಿಯ ಹತ್ಯೆಯಾದ ನಂತರ ಇದೀಗ ಆ ಒಂದು ಯುದ್ಧದ ಕಾರ್ಮೋಡ ದಕ್ಷಿಣ ಭಾರತಕ್ಕೂ ಕೂಡ ತಲುಪಿದೆ. ಅದರಲ್ಲೂ ಪ್ರಮುಖವಾಗಿ ಶ್ರೀಲಂಕಾ ನೌಕಾಪಡೆಯಿಂದ ಇದೀಗ 30 ಮಂದಿಯನ್ನು ರಕ್ಷಣೆ ಮಾಡಲಾಗಿದೆ. ಇರಾನ್ ಹಡಗಿನ ಮೇಲೆ ಅಮೆರಿಕ ಸಬ್ಮರೀನ್ ದಾಳಿಯನ್ನು ಮಾಡಿದೆ. ಇರಾನ್ ಹಡಗಿನಲ್ಲಿದ್ದಂತಹ ಕನಿಷ್ಠ 87 ಮಂದಿ ಸಾವಿಗೀಡಾಗಿದ್ದಾರೆ ಅಂತಕ್ಕಂತಹ ಮಾಹಿತಿ ಇದೆ. ಹಾಗಾಗಿ ಹಿಂದೂ ಮಹಾಸಾಗರದಲ್ಲಿ ಇದೀಗ ಅಕ್ಷರಶಃ ಸಾಗರವೇ ಕುದಿತಾ ಇದೆ. ವಿಶ್ವದ ವಿವಿಧೆಡೆಗೆ ಗಲ್ಫ್ನ ಯುದ್ಧ ಸಂಪೂರ್ಣವಾಗಿ ವ್ಯಾಪಿಸಿದೆ. ನಮಸ್ಕಾರ ಸ್ವಪ್ರಾಮಿಗೆ ಸ್ವಾಗತ. ಒಂದು ವಾರದ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ವಿಶ್ವದ ವಿವಿಧೆಡೆಗೆ ವ್ಯಾಪಿಸ್ತಾ ಇದೆ ಈಗ ಗಲ್ಫ್ನ ಯುದ್ಧ. ಇರಾನ್ ಹಡಗಿನ ಮೇಲೆ ಅಮೆರಿಕ ಸಬ್ಮರೀನ್ ದಾಳಿಯನ್ನು ಮಾಡಿದೆ. ಇರಾನ್ ಹಡಗಿನಲ್ಲಿದ್ದಂತಹ ಕನಿಷ್ಠ 87 ಮಂದಿ ದುರ್ಮರಣಕ್ಕೀಡಾಗಿದ್ದಾರೆ. ಹಿಂದೂ ಮಹಾಸಾಗರದಲ್ಲಿ ಹಡಗಿನ ಮೇಲೆ ಅಟ್ಯಾಕ್ ಮಾಡಲಾಗಿದೆ. ಕನ್ಯಾಕುಮಾರಿಯಿಂದ ಬರೋಬ್ಬರಿ 370 ಕಿಲೋಮೀಟರ್ ದೂರದಲ್ಲಿ ದಾಳಿ ಮಾಡಲಾಗಿದೆ. ಇನ್ನು ಈ ದಾಳಿಯಲ್ಲಿ 180 ಮಂದಿ ಇದ್ದಂತಹ ಹಡಗು, ಅದರಲ್ಲಿ 30 ಮಂದಿಯನ್ನ ರಕ್ಷಣೆ ಮಾಡಲಾಗಿದೆ. ಶ್ರೀಲಂಕಾ ನೌಕಾಪಡೆಯಿಂದ 30 ಜನರನ್ನ ರಕ್ಷಣೆ ಮಾಡಲಾಗಿದೆ. ಇರಾನ್ನ ಮಧ್ಯಪ್ರಾಚ್ಯದ ಯುದ್ಧದ ಕಾರ್ಮೋಡ ಇದೀಗ ದಕ್ಷಿಣ ಭಾರತಕ್ಕೂ ಕೂಡ ಬಂದು ತಲುಪಿದೆ. ಹಿಂದೂ ಮಹಾಸಾಗರದಲ್ಲಿ ಇದೀಗ ಯುದ್ಧದ ಭೀತಿ ಎದುರಾಗಿದೆ. ಇರಾನ್ ಹಡಗಿನ ಮೇಲೆ ಅಮೆರಿಕ ಸಬ್ಮರೀನ್ ಮೂಲಕ ದಾಳಿಯನ್ನು ಮಾಡಿದೆ. ಶ್ರೀಲಂಕಾ ನೌಕಾಪಡೆಯಿಂದ 30 ಜನರನ್ನು ರಕ್ಷಣೆ ಮಾಡಲಾಗಿದೆ. ವಿಶ್ವದ ವಿವಿಧೆಡೆ ಗಲ್ಫ್ನ ಯುದ್ಧ ಇದೀಗ ವ್ಯಾಪಿಸ್ತಾ ಇದೆ. ನಾವು ನೋಡ್ತಾ ಇದ್ದೀರ ದೃಶ್ಯಾವಳಿಗಳಲ್ಲಿ ಮಧ್ಯಪ್ರಾಚ್ಯ ಸರ್ವೋಚ್ಚ ನಾಯಕ ಅಯತುಲ್ಲಾ ಅಲಿ ಖಮೇನಿಯ ಹತ್ಯೆಯಾದ ನಂತರ ಇದೀಗ ಆ ಒಂದು ಯುದ್ಧದ ಕಾರ್ಮೋಡ ದಕ್ಷಿಣ ಭಾರತಕ್ಕೂ ಕೂಡ ತಲುಪಿದೆ. ಅದರಲ್ಲೂ ಪ್ರಮುಖವಾಗಿ ಶ್ರೀಲಂಕಾ ನೌಕಾಪಡೆಯಿಂದ ಇದೀಗ 30 ಮಂದಿಯನ್ನು ರಕ್ಷಣೆ ಮಾಡಲಾಗಿದೆ.
ಇರಾನ್ ಹಡಗಿನ ಮೇಲೆ ಅಮೆರಿಕ ಸಬ್ಮರೀನ್ ದಾಳಿಯನ್ನು ಮಾಡಿದೆ. ಇರಾನ್ ಹಡಗಿನಲ್ಲಿದ್ದಂತಹ ಕನಿಷ್ಠ 87 ಮಂದಿ ಸಾವಿಗೀಡಾಗಿದ್ದಾರೆ ಅಂತಕ್ಕಂತಹ ಮಾಹಿತಿ ಇದೆ. ಹಾಗಾಗಿ ಹಿಂದೂ ಮಹಾಸಾಗರದಲ್ಲಿ ಇದೀಗ ಅಕ್ಷರಶಃ ಸಾಗರವೇ ಕುದಿತಾ ಇದೆ. ವಿಶ್ವದ ವಿವಿಧೆಡೆಗೆ ಗಲ್ಫ್ನ ಯುದ್ಧ ಸಂಪೂರ್ಣವಾಗಿ ವ್ಯಾಪಿಸಿದೆ. ನಮಸ್ಕಾರ, ಸುಪ್ರಾಮಿಗೆ ಸ್ವಾಗತ. ಒಂದು ವಾರದ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ವಿಶ್ವದ ವಿವಿಧೆಡೆಗೆ ವ್ಯಾಪಿಸ್ತಾ ಇದೆ ಈಗ ಗಲ್ಫ್ನ ಯುದ್ಧ. ಇರಾನ್ ಹಡಗಿನ ಮೇಲೆ ಅಮೆರಿಕ ಸಬ್ಮರೀನ್ ದಾಳಿಯನ್ನು ಮಾಡಿದೆ. ಇರಾನ್ ಹಡಗಿನಲ್ಲಿದ್ದಂತಹ ಕನಿಷ್ಠ 87 ಮಂದಿ ದುರ್ಮರಣಕ್ಕೀಡಾಗಿದ್ದಾರೆ. ಹಿಂದೂ ಮಹಾಸಾಗರದಲ್ಲಿ ಹಡಗಿನ ಮೇಲೆ ಅಟ್ಯಾಕ್ ಮಾಡಲಾಗಿದೆ. ಕನ್ಯಾಕುಮಾರಿಯಿಂದ ಬರೋಬ್ಬರಿ 370 ಕಿಲೋಮೀಟರ್ ದೂರದಲ್ಲಿ ದಾಳಿ ಮಾಡಲಾಗಿದೆ. ಇನ್ನು ಈ ದಾಳಿಯಲ್ಲಿ 280 ಮಂದಿ ಇದ್ದಂತಹ ಹಡಗು, ಅದರಲ್ಲಿ 30 ಮಂದಿಯನ್ನ ರಕ್ಷಣೆ ಮಾಡಲಾಗಿದೆ. ಶ್ರೀಲಂಕಾ ನೌಕಾಪಡೆಯಿಂದ 30 ಜನರನ್ನ ರಕ್ಷಣೆ ಮಾಡಲಾಗಿದೆ. ಇರಾನ್ನ ಮಧ್ಯಪ್ರಾಚ್ಯದ ಯುದ್ಧದ ಕಾರ್ಮೋಡ ಇದೀಗ ದಕ್ಷಿಣ ಭಾರತಕ್ಕೂ ಕೂಡ ಬಂದು ತಲುಪಿದೆ. ಹಿಂದೂ ಮಹಾಸಾಗರದಲ್ಲಿ ಇದೀಗ ಯುದ್ಧದ ಭೀತಿ ಎದುರಾಗಿದೆ. ಇರಾನ್ ಹಡಗಿನ ಮೇಲೆ ಅಮೆರಿಕ ಸಬ್ಮರೀನ್ ಮೂಲಕ ದಾಳಿಯನ್ನು ಮಾಡಿದೆ. ಶ್ರೀಲಂಕಾ ನೌಕಾಪಡೆಯಿಂದ 30 ಜನರನ್ನ ರಕ್ಷಣೆ ಮಾಡಲಾಗಿದೆ. ವಿಶ್ವದ ವಿವಿಧೆಡೆ ಗಲ್ಫ್ನ ಯುದ್ಧ ಇದೀಗ ವ್ಯಾಪಿಸ್ತಾ ಇದೆ. ನಾವು ನೋಡ್ತಾ ಇದ್ದೀರ ದೃಶ್ಯಾವಳಿಗಳಲ್ಲಿ ಮಧ್ಯಪ್ರಾಚ್ಯ ಸರ್ವೋಚ್ಚ ನಾಯಕ ಅಯತುಲ್ಲಾ ಅಲಿ ಖಮೇನಿಯ ಹತ್ಯೆಯಾದ ನಂತರ ಇದೀಗ ಆ ಒಂದು ಯುದ್ಧದ ಕಾರ್ಮೋಡ ದಕ್ಷಿಣ ಭಾರತಕ್ಕೂ ಕೂಡ ತಲುಪಿದೆ. ಅದರಲ್ಲೂ ಪ್ರಮುಖವಾಗಿ ಶ್ರೀಲಂಕಾ ನೌಕಾಪಡೆಯಿಂದ ಇದೀಗ 30 ಮಂದಿಯನ್ನ ರಕ್ಷಣೆ ಮಾಡಲಾಗಿದೆ. ಇರಾನ್ ಹಡಗಿನ ಮೇಲೆ ಅಮೆರಿಕ ಸಬ್ಮರೀನ್ ದಾಳಿಯನ್ನು ಮಾಡಿದೆ. ಇರಾನ್ ಹಡಗಿನಲ್ಲಿದ್ದಂತಹ ಕನಿಷ್ಠ 87 ಮಂದಿ ಸಾವಿಗೀಡಾಗಿದ್ದಾರೆ ಅಂತಕ್ಕಂತಹ ಮಾಹಿತಿ ಇದೆ. ಹಾಗಾಗಿ ಹಿಂದೂ ಮಹಾಸಾಗರದಲ್ಲಿ ಇದೀಗ ಅಕ್ಷರಶಃ ಸಾಗರವೇ ಕುದಿತಾ ಇದೆ. ವಿಶ್ವದ ವಿವಿಧೆಡೆಗೆ ಗಲ್ಫ್ನ ಯುದ್ಧ ಸಂಪೂರ್ಣವಾಗಿ ವ್ಯಾಪಿಸಿದೆ. ಯುದ್ಧದ ಭೀತಿ ಎದುರಾಗಿದೆ. ಇರಾನ್ ಹಡಗಿನ ಮೇಲೆ ಅಮೆರಿಕ ಸಬ್ಮರೀನ್ ಮೂಲಕ ದಾಳಿಯನ್ನು ಮಾಡಿದೆ. ಶ್ರೀಲಂಕಾ ನೌಕಾಪಡೆಯಿಂದ 30 ಜನರನ್ನ ರಕ್ಷಣೆ ಮಾಡಲಾಗಿದೆ. ವಿಶ್ವದ ವಿವಿಧೆಡೆ ಗಲ್ಫ್ನ ಯುದ್ಧ ಇದೀಗ ವ್ಯಾಪಿಸ್ತಾ ಇದೆ. ನಾವು ನೋಡ್ತಾ ಇದ್ದೀರ ದೃಶ್ಯಾವಳಿಗಳಲ್ಲಿ ಮಧ್ಯಪ್ರಾಚ್ಯ ಸರ್ವೋಚ್ಚ ನಾಯಕ ಅಯತುಲ್ಲಾ ಅಲಿ ಖಮೇನಿಯ ಹತ್ಯೆಯಾದ ನಂತರ ಇದೀಗ ಆ ಒಂದು ಯುದ್ಧದ ಕಾರ್ಮೋಡ ದಕ್ಷಿಣ ಭಾರತಕ್ಕೂ ಕೂಡ ತಲುಪಿದೆ. ಅದರಲ್ಲೂ ಪ್ರಮುಖವಾಗಿ ಶ್ರೀಲಂಕಾ ನೌಕಾಪಡೆಯಿಂದ ಇದೀಗ 30 ಮಂದಿಯನ್ನ ರಕ್ಷಣೆ ಮಾಡಲಾಗಿದೆ. ಇರಾನ್ ಹಡಗಿನ ಮೇಲೆ ಅಮೆರಿಕ ಸಬ್ಮರೀನ್ ದಾಳಿಯನ್ನು ಮಾಡಿದೆ. ಇರಾನ್ ಹಡಗಿನಲ್ಲಿದ್ದಂತಹ ಕನಿಷ್ಠ 87 ಮಂದಿ ಸಾವಿಗೀಡಾಗಿದ್ದಾರೆ ಅಂತಕ್ಕಂತಹ ಮಾಹಿತಿ ಇದೆ. ಹಾಗಾಗಿ ಹಿಂದೂ ಮಹಾಸಾಗರದಲ್ಲಿ ಇದೀಗ ಅಕ್ಷರಶಃ ಸಾಗರವೇ ಕುದಿತಾ ಇದೆ. ವಿಶ್ವದ ವಿವಿಧೆಡೆಗೆ ಗಲ್ಫ್ನ ಯುದ್ಧ ಸಂಪೂರ್ಣವಾಗಿ ವ್ಯಾಪಿಸಿದೆ.